ಎಲ್ಲ ರೋಲಿಂಗ. ಇನ್ನೊಂದು ಯಾವ್ದೋ ಲೈಟ್ ಬಂದಿಲ್ಲ ಈಗ. ರೆಡಿ ಕೇಳಿ. ಏನು ಎಲ್ಲಿವರೆಗೂ ಬಂದಿದೆ? ಇದಲ್ಲದೆ ಇನ್ನೊಂದು ಕ್ವಶನ್, ಇವತ್ತು ತಾವು ಕೂಡ ಸುದ್ದಿ ನೋಡಿದ್ದೀವಿ, ತಮ್ಮ ಅಭಿಮಾನಿ ಒಬ್ಬರು ಇದ್ದಿದ್ದಾರೆ ಬೇರೆ ಬೇರೆ ಅಲ್ಲೇ ಮಾಡಿ ಒಂದು ಕೇಸ್ ಆಗಿದೆ, ಅದ್ರ ಬಗ್ಗೆ ಎಲ್ಲಿ ಏನ್ ಕೇಳಬೇಕು ಗೊತ್ತಿಲ್ಲ. ಏನ್ ಸರ್ ಆಗಿದೆ? ನಮ್ಮ ಹತ್ರ CCTV ಕ್ಯಾಮ್ರಾ ಇದೆ ಸರ್, ನೋಡ್ತಾ ಇದೀವಿ ಸರ್. ಅದು ಹೋಗ್ದಲ್ಲಿ ಕೇಳ್ರಿ ಅಂದ್ರೆ ಬೇರೆದೆಲ್ಲ ಕೇಳ್ತಿರೋ. ಸರ್ ಒಂದ್ ನಿಮಿಷ ಸರ್, ಸೆಲೆಬ್ರಿಟಿ ಪಕ್ಕದಲ್ಲಿ ಹ್ಯೂಮನ್ ಸರ್, ನೀವೇ ಸ್ವಲ್ಪ ರಫ ಮಾತ್ರ ನಾನ್ ಸ್ವಲ್ಪ ರಫ್ ಆಗಿರ್ತೇನೆ. ಹಂಗಂತ ಅಂದ್ಬಿಟ್ಟು ಯಾರೇ ಒಬ್ರು ಆಕ್ಚುಲಿ ಬಂದ್ಬಿಡ ಬರ ಇಲ್ಲಿ ಅಂತ ಹೊರಟೋಗ್ತೀನ ಸರ್, ಹೋಗ್ತೀನ. ನನ್ಗೆ ಅಲ್ಲಿಂದ ಕರೆಕ್ಟ್ ಇದ್ರೆ ನಾನು ಕರೆಕ್ಟ್ ಆಗಿರ್ತೀನಿ ಅಷ್ಟೇ. 10:30 ಗಂಟೆ 4 ಜನ ಒಬ್ರು PC ಬಂದಿದಂತೆ ಸರ್. ಅಲ್ಲಿ ಕಳ್ಳಿ ಕೊಟ್ಟಿದೆ, ಬೂಸ ಇದೆ, ಹಿಂಡಿ ಇದೆ, ನಾಯಿಗೆ ಹಾಕೋ ಫುಡ್ ಇದೆ, ಆಮೇಲೆ ಪಕ್ಷಿಗಳಿಗೆ ಹಾಕೋ ಫುಡ್ ಇದೆ. ಅದಲ್ದೇ ಹಾಲು ಬೆಳಗ್ಗೆ ಕರೆದಿಟ್ಟಿರ್ತಾರೆ, ಅದು ಸಿಕ್ಕಿರ್ಬೋದು. ಸಗಣಿ ಗೊಬ್ಬರ ಇದೆ. ತುಂಬಾ ಚೆನ್ನಾಗಿ ಹೇಳ್ತಾ ಇದ್ರಿ. ಒಂದ್ ಹುಡುಗಿ ಇದ್ಲಂತೆ, ಅದ್ರಿದ್ದಂತೆ ಬಂದ್ ಹೊರಗಡೆ ನಾನು ಹೇಳಿದೆ, ನಾನು ತೊಡೆ ಮೇಲೆ ಕೂರಿಸ್ಕೊಂಡಿದ್ದೆ, ಏನೀಗ ಅಂತ ಕೇಳಿದೆ. ಏನಾದ್ರು ಮಾಡಿದ್ರ? ಇದು ಆಕ್ಚುಲಿ ಚೆನ್ನಾಗಿರೋದು. ನಾನು ಇಷ್ಟೇ ಕೇಳ್ಕೊಳ್ಳೋದು ಎಲ್ಲ ಕರ್ನಾಟಕದ ಜನತೆ ಅಂತ. ಈ ಹವಾಮಾನ ಬರೀ ಚಿತ್ರರಂಗದಲ್ಲಿ, ಕನ್ನಡ ಚಿತ್ರರಂಗದಲ್ಲಿ ಒಂದು ಕಾಲ್ ಕೇಳ್ತಾರೆ. ಸೊ ಆ ಹೆಜ್ಜೆ ತುಂಬಾ ಒಳ್ಳೆ ದೊಡ್ಡ ಹೆಜ್ಜೆ ಆಗುತ್ತೆ ಸರ್. ಆಸ್ ಅ ಬ್ರದರ್ ನಾನು ಹೇಳ್ತೀನಿ, ನೀವ್ ಹೆಂಗೆ ತಿರುಗಿಸಿ ಮುಗಿಸಿ ಕೇಳಿದ್ರು ನನ್ನ ಆನ್ಸರ್ ಇದೇನೆ. ಸೊ ಅದಕ್ಕೆ ಬಿಟ್ಬಿಡ್ರಿ. ಈಗ ಹೆಂಗೆ ಬರೋದ್ ಬೇಡ ಅಂತ ಹೇಳಿ ಅಲ್ಲ ಆ ತರ ಬಂದಾಗ ಸರ್ ನಾನು ರೆಕ್ಕೆ ಕಟ್ ಮಾಡೋದು ಸರ್, ತಲೆನೇ ಕಟ್ ಮಾಡೋಣ ನಾನು. ನೀವು ಅದೊಂದು ಅರ್ಥ ಮಾಡಿ ಕಳಿಸ್ತೇನೆ. ನೀವು ಡಿಸ್ಟೆನ್ಸ್ ಇಲ್ವಲ್ಲ ಸರ್, ಸೋಷಿಯಲ್ ಡಿಸ್ಟೆನ್ಸ್ ಇಲ್ವಲ್ಲ ಸರ್. ಮೊದಲನೇದಾಗ ಎಲ್ಲ ಕೊರೋನಾದಿಂದ ಆಕ್ಚುಲಿ ಎಲ್ಲ ಇದಾಗೋಗಿದೆ ಸರ್. ಅದಕ್ಕೋಸ್ಕರ ಆಕ್ಚುಲಿ ನಮ್ಮ ಉಪಮೇಯರ್ ಅವ್ರು ಕರ್ಕೊಂಡ್ ಬಂದ್ರು, ಅವ್ರ ಜೊತೆಗೆ ಬಂದ್ವಿ ಅಷ್ಟೇ. ಈಗಾಗಲೇ ಈ ಚಿತ್ರರಂಗದಲ್ಲಿ ಅನೇಕ ಜನರು ದೇವಸ್ಥಾನದ ಹತ್ರ ದೇವಸ್ಥಾನ ಮಾತ್ರ ಮಾತಾಡಬೇಕು. ಮಂಡ್ಯದಲ್ಲಿ JDS ಮತ್ತೆ ಸುಮಲತಾ ಬೆಂಬಲಿಗರು ಏನು ಗಲಾಟೆ ಆಗಿದೆ, ಸೊ ಅವರು ಗಲಾಟೆ ಮಾಡಿಸಿದ್ದಾರೆ ಅನ್ನುವಂತ ಹೇಳ್ತಾ ಇದ್ದಾರೆ ಸರ್. ಗೊತ್ತಿಲ್ಲ, ನಾಳೆ ಹೋದ್ಮೇಲೆ ಗೊತ್ತಾಗುತ್ತೆ. ಯಾವ ತರ ಇದೆ ಸರ್ ಈಗ ಮಂಡ್ಯದಲ್ಲಿ? ಮತ್ತೆ ಅಲ್ಲಲ್ಲ ತೆಗಿಸ್ಬೇಕು ಅಂತಿದ್ರೆ ಪಾಯಿಂಟ್ಗೆ ಬಂದ್ಬಿಡಿ ಸರ್. ಮಂಡ್ಯದಲ್ಲಿ ಈಗ ಸುಮಲತಾ ಮೇಡಮ್ ಅವರಿಗೆಲ್ಲ ಮೂವ್ಮೆಂಟ್ ಇದೆ ಸರ್, ಯಾವ ತರ ಇದೆ ಸರ್? ಅದನ್ನ ಹೇಳೋನಂದ್ರೆ ನಾನು ಭಗವಂತ ಆಗ್ಬಿಡ್ತೀನಿ, ಅದೇ ನೀವ್ ಹೇಳ್ಬೇಕು ಸರ್. ಆಮೇಲೆ ಒಂದೇನಂದ್ರೆ ಇದೊಂದು ಹೇಳ್ಬಿಡ್ತೀನಿ, ಬೇಜಾರ್ ಮಾಡ್ಕೋಬೇಡ್ರಿ. ಒಂದು ಕ್ಲಾಸ್ ರೂಮಲ್ಲಿ ಫಸ್ಟ್ ರ್ಯಾಂಕ್ ಸ್ಟೂಡೆಂಟ್ ಇರ್ತಾನೆ, 0 ತೆಗಿಯೋನು ಇರ್ತಾನೆ. ಸೊ ರೆಡಿ ಕ್ಲಾಸ್ 0 ಅಂತ ಅಂದ್ಬಿಡ್ತೀರಾ ನೀವು? ಇಲ್ಲ ಅಲ್ಲ. ನಿಮ್ ಮೀಡಿಯಾದಲ್ಲಿ ಇದೆಯಾ ಇಲ್ವಾ ಸರ್? ನಿಮ್ ಮೀಡಿಯಾದಲ್ಲಿ ಇದೆಯಾ? ನಂಗೆ ಆಕ್ಚುಲಿ ನೀವೇ ಡ್ರಗ್ ಪೇಡರ್ ತರ ಕಾಣಿಸ್ತಾ ಇದ್ದೀರಾ. ಹ್ಞೂ ಸರ್, ಹಂಗ ಅಂದ್ಬಿಟ್ರೆ ಈಗ ಒಪ್ಕೋತೀರಾ ನೀವು? ಫಸ್ಟ್ ಮೀಡಿಯಾ ಪರ್ಸನ್ಸ್ ಹೇಳ್ಕೊಡ್ತೀನಿ. ಒಬ್ಬ ಕಾಮನ್ ಪರ್ಸನ್ ನಾನು ಹಾಕೋಕ್ ಹೋದ್ರೆ ನೀವೇ ಆಕ್ಚುಲಿ ತೊಂದರೆ ಕೊಡ್ತೀರಾ. ಅರ್ಧ ನಿಮ್ಮಿಂದಾನೇ ನಮಗ್ ತೊಂದರೆ. ಹಂಗೆ ಹೊಟ್ಟೋದ್ರೆ ಅವಾಗ ಹೇಳ್ತೀರಾ VIP ತರ ಬಂದ್ರು ಹೋದ್ರು ಅಂತ. ತಪ್ಪು ಯಾರ್ದು ಸ್ವಾಮಿದು? ಏನ್ ಕೇಳಿ ಸ್ವಾಮಿಗ? ದಂಪತಿ ಜೊತೆಗೆ ಮೊದಲನೇ ಬಾರಿಗೆ ಬಂದು ಚಲಾಯಿಸಿದ್ರೆ ಏನ್ ಹೇಳ್ತಾರೆ? ಯಾರ ಜೊತೆ ಬಂದ್ರು ಯಾರ ಜೊತೆ ಹೋದ್ರು ಇದು ಮುಖ್ಯ ನಿಮ್ಗೆ? ಅಲ್ಲಲ್ಲ, ಇದು ಮುಖ್ಯನಾ ಅಂತ ಕೇಳ್ತಾರೆ. ಒಬ್ಬರೇ ಬಂದು ಮತ ಹೌದು ಸ್ವಾಮಿ, ಅವ್ರು ಬೇಗ ಬಂದಿದ್ರು, ನಾನು ಆಮೇಲೆ ಲೇಟ್ ಆಗಿ ಬಂದೆ, ನಾನು ಊರಲ್ಲಿ ಇರ್ಲಿಲ್ಲ. ಪರವಾಗಿಲ್ಲ, ಒಂದು 10 ನಿಮಿಷ ಅದು ಓಕೆ ಅಲ್ಲ, ನೋ ಪ್ರಾಬ್ಲಮ್ ಅಲ್ಲ. ಹುಲಿವತ್ತೆಲ್ಲ ಇದೆ ಅಲ್ಲ. ಸರ್ ಅದೇ ಒಂದು ಟಾಲಿವುಡ್ ಅಲ್ಲಿ ರಾಬರ್ಟ್ ಸಿನಿಮಾ ರಿಲೀಸ್ಗೆ ಯಾವ ರೀತಿ ಸಮಸ್ಯೆ ಎದುರಾಗಿದೆ? ಹೋಗ್ತಾರೆ ಬೇರೆ ಸಮಸ್ಯೆ ಸರ್, ಹೇಳ್ತೀವಿ. ಅಲ್ಲ, ನಮ್ಮನ್ನು ಫಾಲೋ ಮಾಡೋಂಥದ್ದಲ್ಲ, ನಿಮ್ದು ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಇದೆ, ನಿಮ್ದು ಜಾಸ್ತಿ ಇದೆ. ನೀವುಗಳು ಏನ್ ಮಾಡ್ತೀರಿ ನೋಡಿ ಸರ್. ನೀವ್ ಹೇಳ್ತಾ ಇದ್ರೆ ಬಿಕಾಸ್ ನಾನು ನಿಮ್ಮ ಹತ್ರ ಮಾತಾಡ್ತಾ ಇದ್ದೀನಿ. ಆ ದಿನ ನಾನು ನೋಡಿದೆ ಸರ್, ಕಾಮಿಡಿ ಚಾನಲ್ ತುಂಬಾ ಚೆನ್ನಾಗಿತ್ತು. ನಿಮ್ದೇ ಆಕ್ಚುಲಿ ಇದು ಬಂದ್ಬಿಟ್ರೆ ಓವಾಪೋಗಳು ತಪ್ಪಲ್ವಾ ಸರ್? ಆಮೇಲೆ ನೀವು ಆಕ್ಚುಲಿ ಅದನ್ನ ಹೇಳಿದ್ರೆ 6 ಜನ ಇದ್ರು. ಯಾವ 6 ಜನ ಇದ್ರು ಸರ್? ನನ್ ಗಾಡಿ ಇರೋದು 5 ಸೀಟು ಸರ್, 5 ಸೀಟು ಸರ್. ಅದು ಇನ್ನೊಂದು ಚಾನಲ್ ನೋಡಿದೆ ಸರ್, ಸ್ವಲ್ಪ ಬೇಜಾರಾಯ್ತು. ಯಾವ್ದೋ ಒಂದು ಹುಡುಗಿ ಬೇರೆ ಅಂತ. ಒಂದು ಹುಡುಗಿ ಅಲ್ಲ ಸರ್, 4 ಜನ ಎಲ್ಲ ತೊಡೆ ಮೇಲೆ ಕೂತ್ಕೊಂಡು. ಓಕೆ ಸರ್, ಆರ್ ಯು ಪೀಪಲ್ ಹ್ಯಾಪಿ ನೌ?
ಹೌದು ಸರ್, ಹೌದು ಸರ್. ಏನಕ್ಕೆ ಸರ್ ಅವಾಗ ನಾವು ಇನ್ನೊಬ್ರಿಗೆ ಯಾಕೆ ಸರ್ ಆಕ್ಚುಲಿ ಅನ್ನ ಆಗೋಣ? ನೀವು ಅದನ್ನೇ ಇಟ್ಕೊಂಡು ಒಂದು ದಿನ ಎಲ್ಲ ಪ್ರೋಗ್ರಾಮ್ ಮಾಡಿ ಯಾಕೆ ಬೇಕದನ್ನ? ಕಾರ್ಯಕ್ರಮದ ಉದ್ದೇಶ ಹೇಳಿ ಸರ್, ಬಂದಿದ್ದೀರಿ ಮಠಕ್ಕೆ, ಏನಿದೆ ಹೇಳಿ. ಅಲ್ಲಲ್ಲ, ಒಂದೇನಂದ್ರೆ ದೇವ್ರು ನೋಡ್ಕೊಳಕ್ ಬಂದಿದ್ವಿ ದೇವಸ್ಥಾನಕ್ಕೆ, ಮಠ ಆಕ್ಚುಲಿ ರಾಗರ ದರ್ಶನ. ಇಲ್ಲಿ ಕೇಳ್ತಾ ಇದ್ರೆ ಇಲ್ಲಿ ಮಾತಾಡ್ತಿರ್ತೀವಿ, ನಿಮ್ಮ ಹತ್ರ ಮಾತಾಡೋದು ಅದಕ್ಕೋಸ್ಕರ ರಾಯರು ನೋಡ್ಕೊಂಡು ಸರ್ ಪರಿಸ್ಥಿತಿ ಮಾಡಿದವ್ರು ಕೇಳ್ಬೇಕು ಸರ್. ಸರ್ ಆಮೇಲೆ ರಾಬರ್ಟ್ ಸಿನಿಮಾ ನಾನು ಥಿಯೇಟರ್ ನೋಡಲಿಲ್ಲ, ಬಟ್ ಅಭಿಮಾನಿಗಳಿಗೆ ಒಂದೇನಂದ್ರೆ ತಡ್ರಿ, ಮಠಕ್ಕೆ ಬಂದಿದ್ದೀನಿ. ಅಲ್ಲಲ್ಲ, ಒಂದ್ ನಿಮಿಷ, ಮಠಕ್ಕೆ ಬಂದಿದ್ದೀನಿ, ದೇವ್ರ ದರ್ಶನ ಮಾಡ್ತೀನಿ, ಆಮೇಲೆ ಫಸ್ಟ್ ಟೈಮ್ ಅಣ್ಣ ತಮ್ಮ ಸಿನಿಮಾ ಕಾಣಿಸ್ಕೊಂತಾರೆ. ಹೇಗಿರುತ್ತೆ ಅಂದ್ರೆ ನಾನು ಆಕ್ಚುಲಿ ತಮ್ಮ ಅಂತ ನೋಡೋದಿಲ್ಲ ಸರ್. ಸ್ಕ್ರೀನಿಗೆ ಯಾವನೇ ಬಂದ್ರೆ ನಾನು ದುಷ್ಮನ್ ಥರ ನೋಡ್ತೀನಿ ನಾನು. ಸದ್ಯಕ್ಕೆ ನಡೀತಾ ಇರ್ತಕ್ಕಂಥ ಕ್ರೈಮ್ಗಳಿಗೆ ಏನಾದರೂ ಈ ಸಿನಿಮಾ ಆಕ್ಚುಲಿ ನೀವೇನೇ ಕ್ರೈಮ್ ಅನ್ಕೋತಾ ಇದ್ದೀರಾ? ಯಾಕಂದ್ರೆ ಒಂದು ಲವ್ ಇತ್ತಲ್ಲ ಕಾಣಿಸ್ತಿಲ್ಲ. ಅಲ್ಲಲ್ಲ, ಒಂದೇನಾಗುತ್ತೆ, ಸಿನಿಮಾ ಡಿಫ್ರೆಂಟ್ ಅನ್ನೋದಕ್ಕಿಂತ ಆ ಕಥೆ ಏನು ಕೇಳುತ್ತೆ ಅದನ್ನು ಮಾಡುವ. ಸುಮ್ಮನೆ ನಾವು ಡಿಫ್ರೆಂಟ್ ಮಾಡೋಕ್ಕಾಗಲ್ಲ. ಥ್ಯಾಂಕ್ ಯು ಸರ್. ಏನಿಲ್ಲ ಸರ್, ಊಟ ಮಾಡ್ಕೊಂಡು ಬರ್ತಾರೆ ಸರ್. ಆಕ್ಚುಲಿ ನೀವು ಆಕ್ಚುಲಿ ನಿಮ್ಗೆ ಅದೊಂದು ಹೇಳ್ಬೇಕು ಅನ್ಕೊಂಡಿದ್ದೆ. ಅಲ್ಲಿ ಯಾವ್ದು ಹಳೆ ಪೋಲ್ ಬಿದ್ದಿದೆ, ನಾವು ಹೊಡೆದ್ವಿ ತೋರಿಸ್ತಾ ಇದ್ದೀರಾ. ನೀವು ಲೆಫ್ಟ್ ಸೈಡ್ ಇಂದ ಹೊಡೆದ್ರೆ ಪೋಲ್ ಯಾವ ಸೈಡ್ ಬೀಳುತ್ತೆ ಸರ್? ನೀವು ಲೆಫ್ಟ್ ಸೈಡ್ ಇಂದ ಪೋಲ್ ಬಿಟ್ಟರೆ ಯಾವ ಕಡೆ ಬೀಳುತ್ತೆ? ಅಲ್ಲ, ಹಿಂಗೆಲ್ಲ ಹಾಕ್ಬಿಡಿ ಆನ್ಸರ್ ನೀನಾ ಅಲ್ವಾ? ರೈಟ್ ಸೈಡ್ ನೀವು ಲೆಫ್ಟ್ ಸೈಡ್ ಬಿದ್ದಿದ್ದು ಪೋಲ್ನ ನಾನು ಬಿದ್ದಿದ್ದು ನಾನು ಬೀಳ್ತೀನಿ ಅಂತ ತೋರಿಸ್ಬಿಡಿ. ಇವಾಗ ನೀವು ಹೇಳ್ತಾ ಇದ್ರೆ ಬಿಕಾಸ್ ನಾನು ಮಾತ್ರ ಮಾತಾಡ್ತೀನಿ. ಆ ದಿನ ನಾನು ನೋಡಿದೆ ಸರ್, ಕಾಮಿಡಿ ಚಾನಲ್ ತುಂಬಾ ಚೆನ್ನಾಗಿದೆ. ನಿಮ್ಮಿಂದ ಆಕ್ಚುಲಿ ಇಟ್ಕೊಂಡ್ಬಿಟ್ರೆ ಹೋಗೋದು ತಪ್ಪಲ್ಲ ಸರ್. ಅದು ತಗೊಂಡೇನ್ ಮಾಡ್ತೀರಾ ಸರ್? ತಗೊಂಡೇನ ಮಾಡೋದಿದ್ರೆ ಮುಖ್ಯ ಇಲ್ವೇ ಇಲ್ಲ ಸರ್. ಅಂದ್ರೆ ಇದೊಂದು ಬಿಟ್ಬಿಡಿ ಸರ್, ನಾನು ಕೇಳ್ತೀನಿ, ಬೇಜಾರ್ ಮಾಡ್ಕೋಬೇಡಿ. ಆಕ್ಚುಲಿ ಅಲ್ಲಿ ಬರತ್ತ ಎಷ್ಟು ಕಲೆಕ್ಷನ್ ಆಯ್ತು, ಇದ್ರಲ್ಲಿ 5 ಕೋಟಿ ಬಂದು, 50 ಕೋಟಿ ಬಂತು ಸರ್. ಒಂದು ಅರ್ಥ ಮಾಡ್ಕೋಬೇಕು, ಯಾರ ಸಿಚುವೇಶನ್ ಏನೇನು ಅಂತ. ಯಾರೋ ಸತ್ತೋಗಿದ್ದು ಹ್ಯಾಪಿ ಮ್ಯಾರಿಡ್ ಲೈಫ್ ಹೇಳಕ್ಕಾಗತ್ತೆ ಸರ್? ಸಾಂತ್ವನ ಅಷ್ಟೇ ಹೇಳ್ಬೇಕು ಸರ್. ಇಲ್ಲಿ ಯಜಮಾನದ ಅಷ್ಟೇ ಅಲ್ಲ ಸರ್ ನಾವು ಕರೆದಿದ್ದು. ಈ ತರ ಉತ್ತರ ಕೊಟ್ಟೆ ಸರ್, ನಿಮ್ಮ ಮಾತಾದ್ರೆ ಕೇಳ್ತಾ ಇದ್ದಾರೆ ಸರ್. ಗುಡ್ ಜಾಬ್. 2-3 ದಿನದ ಒಬ್ಬರಿಗೆ ಇದರಲ್ಲೇ ಇದೆ. ಅಲ್ಲ, ಹೇಳ್ಕೊಡೋಕೆ ನೀವು ಹೇಳ್ತಾನೆ ಇದ್ದೀರಾ, ಅದಕ್ಕೆ ಹೇಳ್ಕೊಂಡು ಹೋಗ್ತದೆ. ಇಲ್ಲಾಂದ್ರೆ ಆಯ್ತು ಸರ್. ಈಗ ಬಂದು ನೆನ್ನೆಲ್ಲ ಚೆನ್ನಲ್ಲೇ ನೋಡಿದ್ರ ಸರ್, ಲೈವ್ ಎಲ್ಲ ನೋಡಿದ್ರಲ್ಲ, ಅದು ಬಿಟ್ಟು ಬೇರೆ ಏನೋ ಕ್ವಶನ್ ಇದ್ರೆ ಕೇಳ್ರಿ ಅಷ್ಟೇ. ಬಿಟ್ಬಿಡ್ರಿ ಸಾಕು. ಸ್ಟಾಪ್. XYZ ಮಾಡ್ಕೊಂಡ್ರು ಕೂಡ ನಾನು ಇಷ್ಟಕ್ಕೆ ಹೋಯ್ತು. ಇದನ್ನು ಕೇಳ್ಬೋದು. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.